ಆ ಒಡವೆಗಳನ್ನ ನೋಡ್ತಿದ್ರೆ ಎಷ್ಟೋ ದಿನ ಆದ್ಮೇಲೆ ನಮ್ಗೆ ನಮ್ ಒಡವೆಗಳು ಕಾಣಿಸ್ತಿದೆ ಅನ್ನಿಸ್ತು. ಹೇಗಾದ್ರೂ ಆ ಒಡವೆಗಳನ್ನ ಎಗರಿಸ್ಬಿಡೋಣ. ಸ್ಯಾಮ್, ಜೋರಾಗಿ ಮಾತಾಡ್ಬೇಡ. ಯಾರನ್ನ ಕೇಳಿಸ್ಕೊಂಡ್ರೆ ನಾವು ಸಿಕ್ಕಾಕೋತೀವಿ. ಎಲ್ರು ಪೂಜೆ ಬಿಸಿನಲ್ಲಿದ್ದಾರೆ, ಯಾರು ಕೇಳಿಸ್ಕೊಳಲ್ಲ ಬಿಡು. ಯಾರು ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇದ್ರು ನಮ್ಮ ಅಕ್ಕ ಕೇಳಿಸ್ಕೊಂಡ್ರೆ ಸಾಕು, ನಂಗೂ ಭಾಗ ಬೇಕು ಅಂತ ಬಂದ್ಬಿಡ್ತಾಳೆ. ಅವ್ರು ಕೇಳಕ್ ಮುಂಚೆ ನಾವೇ ಕೊಟ್ಬಿಟ್ರೆ ಆಯ್ತಲ್ವಾ? ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಆ ಬಂಗಾರಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ, ಅದರಿಂದನೇ ಅಲ್ವಾ ನಾವು ಸಿಕ್ಕಾಕೊಂಡಿದ್ದು. ಹಂಗಿದ್ದಾಗ ಅವ್ರನ್ನ ಬಿಡೋ ಚಾನ್ಸೇ ಇಲ್ಲ, ಆ ಬಂಗಾರನ ಕೂಡ ಬಿಡೋದಿಲ್ಲ. ಸರಿ, ಒಂದ್ ವೇಳೆ ನಿಮ್ಮ ಅಕ್ಕ ಏನಾದ್ರೂ ಮಾತಾಡಿದ್ರು ನಾವ್ ಎಲ್ಲಾರ ದೃಷ್ಟಿಲಿ ಹೇಗ್ ಮಾತಾಡ್ತಿದೀವೋ ಅದೇ ರೀತಿ ಮಾತಾಡ್ಬೇಕು. ನಿಮ್ಮ ಅಕ್ಕನ ಹತ್ರ ಬೇರೆ ರೀತಿ ಮಾತಾಡ್ದೆ ಅನ್ಕೋ, ನಿಮ್ಮ ಅಕ್ಕ ಸುಮ್ನೆ ಇರಲ್ಲ, ಜಗಳ ಮಾಡ್ತಾರೆ. ಅದರಿಂದ ನಾವಿಬ್ರು ಸಿಕ್ಕಾಕೋತೀವಿ. ಏನು ಇಬ್ರು ಸೇರ್ಕೊಂಡಿಲ್ಲೇನೋ ಗುಸುಗುಸು ಅಂತಿದ್ದೀರಾ? ಮತ್ತೆ ಏನ್ ಮಾಡ್ಬೇಕು ಅಂತ ಮಾತಾಡ್ಕೋತಿದ್ದೀರಾ? ಅಯ್ಯೋ ಅತ್ತೆ, ಅವ್ರಿಗೆ ನೀರ್ ಕೊಡೋಣ ಅಂತ ಬಂದೆ. ಬಸ್ರಿ ಹೆಂಗ್ಸು ನೀನ್ ಬಂದ್ ಯಾಕೆ ನೀರ್ ಕೊಡ್ಬೇಕು? ಕುಡಿಯೋದಕ್ಕೆ ಅವನ್ಗೇನ್ ಬರಲ್ವಾ? ಕುಡಿತಾನೆ ಬಿಡವನು. ಹಿಂದೆ ನೀನ್ ಬರ್ಬೇಕಾ? ಪಾಪ ನನ್ಗೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನೀರಾದ್ರೂ ಕೊಡ್ಬೇಕಲ್ವಾ? ಸರಿ ಸರಿ, ನೀರ್ ಕುಡ್ದು ಒಳಗ್ ಹೋಗಿ. ಹಬ್ಬ ಬಿರುಗಾಳಿ ಬಂದು ಹೋದಾಗಾಯ್ತು ಸ್ಯಾಮ್. ಎಲ್ಲಿ ಸಿಕ್ಕಾಕೋತೀವೋ ಅಂತ ಭಯ ಆಗ್ಬಿಟ್ಟಿತ್ತು. ಅದಕ್ಕೆ ನಾವಿಬ್ರು ಮಾತಾಡ್ಕೊಳ್ಳೋದು ಕಡಿಮೆ ಮಾಡ್ಬೇಕು, ಬರೀ ಕೆಲ್ಸ ಮಾತ್ರ ಮಾಡ್ಬೇಕು. ಆದ್ರೆ ಇವಾಗ ಏನ್ ಮಾಡೋದು ಸಿದ್ದು? ಏನ್ ಮಾಡೋಣ ಅಂದ್ರೆ ಏನ್ ಸ್ಯಾಮ್, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಒಡವೆನ ಲಾಕರ್ನಿಂದ ತೆಗೆದು ದೇವ್ರ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ನಮ್ಗೋಸ್ಕರನೇ ಇಟ್ಟಿರೋ ಹಾಗಿದೆ. ಪೂಜೆ ಮುಗಿದ್ಮೇಲೂ ಇಡೀ ರಾತ್ರಿ ದೇವ್ರ ಮುಂದೆನೇ ಇರುತ್ತೆ. ಪೂಜೆ ಮುಗಿದ್ಮೇಲೆ ಎಲ್ರು ಮಲ್ಕೊಂಡ್ಮೇಲೆ ಪವರ್ ಫ್ಯೂಸ್ನ ತೆಗೆದು ಒಡವೆ ಕದ್ಬಿಡೋಣ. ಆಮೇಲೆ ಏನು ಗೊತ್ತಿಲ್ದಿರೋ ಥರ ಇಲ್ಲೇ ಇದ್ಬಿಡೋಣ. ಹೇಗಿದ್ರು ನಾಳೆ ಇನ್ನೊಂದು ಪ್ಲಾನ್ ಮಾಡ್ತೀವಲ್ಲ. ಈ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಅನ್ಕೊಂಡಿದ್ದು ಕೂಡ ಸಾಧಿಸ್ಬಿಟ್ಟಿರ್ತೀವಿ. ಹೇಗ್ ಸಿದ್ದು? ಹುಲಿಯ, ನೀನ್ ಬರೋ ಟೈಮ್ ಆಗಿದೆ. ನಾನು ಹೇಳ್ದ ಹಾಗೆ ಮಾಡು. ಎಲ್ಲೂ ಯಾರಿಗೂ ಯಾವುದೇ ತರ ಅನುಮಾನ ಬರಬಾರ್ದು. ಅರ್ಥ ಆಯ್ತಾ? ಸರಿ, ಇಡ್ತೀನಿ. ಹುಲಿಯ ಯಾರು ಸಿದ್ದು? ಏನ್ ಮಾಡ್ತಿದ್ದಾನೆ? ಯಾಕೆ ಸುಮ್ನೆ ಆಚೆ ಬರ್ತಿದ್ದೀರಾ? ಮತ್ತೆ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ? ನನಗೆ ಗೊತ್ತು ಸಿದ್ದು, ನೀವಿಷ್ಟು ಕಷ್ಟಪಟ್ಟು ಮನೆ ಒಳಗೆ ಬಂದಿದ್ದೀರಾ ಅಂದ್ರೆ ಖಂಡಿತ ನಮ್ಮನ್ನ ಟಾರ್ಗೆಟ್ ಮಾಡಿರ್ತೀರಾ, ಹೌದಲ್ವಾ? ಕಲ್ಯಾಣಿ, ನಮ್ಮನ್ನ ನಿನ್ನ ಅನುಮಾನದಲ್ಲಿ ನೋಡ್ಬೇಡ ಪ್ಲೀಸ್. ನಾವು ಬದಲಾಗಿದ್ದೀವಿ ಕಲ್ಯಾಣಿ. ಅದನ್ನ ನೀನ್ ನಂಬುದ್ರು ನಂಬದೇ ಇದ್ರು ಪರವಾಗಿಲ್ಲ. ಕಡೆ ಪಕ್ಷ ಅನುಮಾನಿಸದೇ ಇದ್ರೆ ಸಾಕು. ಅನುಮಾನ ಬರ್ದೆ ಹೇಗಿರುತ್ತೆ? ನೀವು ಮಾಡಿರೋ ಕೆಲಸ ಇನ್ ಚಿಕ್ಕ ಕೆಲಸನಾ? ಸದ್ಯಕ್ಕೀಗೇನು ಮಾತಾಡಲ್ಲ ಬಿಡಿ. ಸಾಕ್ಷಿಗಳು ಯಾವುದು ಇಲ್ವಲ್ಲ ನಿಮ್ಮನ್ನ ಅನುಮಾನಿಸೋದಕ್ಕೆ.
ಯಾವುದೇ ಚಿಕ್ಕ ಸಾಕ್ಷಿ ಇದ್ರೂ ಆಫೀಸರ್ ಸಹಾಯನೋ ಮನೆಯವ್ರ ಸಹಾಯನೋ ಬೇಕಾಗಿಲ್ಲ. ನಾನೊಬ್ಳೇ ನಿಮ್ಮ ಅಂತ್ಯ ಮಾಡ್ತಿದ್ದೆ. ಅಯ್ಯೋ, ಏನು ನಂಬಿಟ್ರಾ? ಸುಮ್ಮನೆ ಹಾಗಂದೆ. ನೀವು ಬದಲಾಗಿದ್ದೀರಾ ಅಂತ ನನಗೆ ಗೊತ್ತು. ಬನ್ನಿ, ಪೂಜೆ ಶುರು ಮಾಡಬೇಕು. ನಿಜವಾಗ್ಲೂ ಸುಮ್ಮನೆ ಹೇಳಿದ್ಲು ಅಂತ್ಯಾ? ಹಾಗೆ ಅನಿಸ್ತಿದೆ. ಆದ್ರೂ ಇವಳನ್ನ ನಂಬಕ್ಕಾಗಲ್ಲ. ನಮ್ಮ ಹುಷಾರಲ್ಲಿ ನಾವಿರೋಣ ಸ್ಯಾಮ್. ಯಾಕಲ್ಲ ನಿಂತ್ಬಿಟ್ರಿ? ಬನ್ನಿ. ಬರ್ತಾ ಇದೀವಿ. ಬಾ ಸ್ಯಾಮ್. ಇಲ್ಲಿ ನೋಡಿ ಪುರೋಹಿತ್ರೆ, ಮನೇಲಿ ಹೊರಗ್ನವ್ರಿದ್ದಾರೆ. ಅವ್ರು ಮೊದ್ಲೇ ಮಾಮೂಲಿ ಮನುಷ್ಯರಲ್ಲ. ಒಂದ್ ವೇಳೆ ಆಗ್ಬಾರ್ದೇನಾದ್ರೂ ಆಗಿ ಆ ಒಡವೆಗಳೆಲ್ಲ ಹೋದ್ರೆ ಅಯ್ಯೋ ಬೇಡ, ಅಲ್ಲಿಡ್ಬೇಡಿ. ಹಾಗ್ಯಾಕೆ ಹೇಳ್ತೀರಾ ಅತ್ತೆ? ಏನಾಗಲ್ಲ, ನೀವೇ ಹೇಳಿದ್ರಲ್ಲ. ಪೂಜೆ ಮಾಡಿ ಬಂಗಾರ ಅಲ್ಲಿಟ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ. ಮತ್ತೆ ಯಾಕೆ ನೀವೇ ಬೇಡ ಅಂತಿದ್ದೀರಾ? ಹಾ, ಅವಾಗ್ಲೇ ಏನೋ ಹೇಳ್ಬಿಟ್ಟೆ, ಆದ್ರೆ ಇವಾಗ ಯಾಕೋ ನನಗ್ ಭಯ ಆಗ್ತಿದೆ. ಆ ಒಡವೆಗಳು ಹೋದ್ರೆ ನನ್ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಏನಾಗಲ್ಲ ಅತ್ತೆ, ನಾನು ಹೇಳ್ತಿದ್ದೀನಲ್ಲ. ಒಂದ್ ವೇಳೆ ಅಪ್ಪಿ ತಪ್ಪಿ ಯಾರಾದ್ರೂ ಆ ಒಡವೆನ ತಗೋಬೇಕು ಅಂತ ಅನ್ಕೊಂಡ್ರೆ ಕಳ್ರು ಕೈಗೆ ಸಿಕ್ಕಾಕೋತಾರಲ್ಲ. ಎಲ್ಲದಕ್ಕೂ ಎದುರುತ್ತರ ಕೊಡ್ತೀಯ ಕಣೆ ನೀನು. ಅಷ್ಟಕ್ಕೂ ನಿನ್ನೋ ಎಲ್ರ ಮೇಲೂ ಸುಮ್ಮನೆ ನೀನ್ ರೇಗೋದು, ಎಲ್ರಿಗೂ ಬೈಯೋದು, ಇದ್ಯಾವುದು ಮಾಡಬೇಡ. ಆಗ್ಲೇ ನನ್ನ ಪ್ರಿಯ ಭಕ್ತಿ ಅನ್ನೋ ಫೀಲಿಂಗ್ ನನಗಿರುತ್ತೆ. ನನ್ ಸ್ವಾಮಿ ಮಾತಾಡ್ಬೇಡ ಅಂತ ಹೇಳಿದನಲ್ಲ, ಈಗ ನನ್ ಕೋಪ ಮಾಡ್ಕೊಳಲ್ಲ. ಸರಿ ಸರಿ, ನಿನಗಿಷ್ಟ ಬಂದ ಹಾಗೆ ಮಾಡ್ಕೋ. ಆದ್ರೆ ಒಂದ್ ವಿಷಯ, ನಿಮ್ ಒಡವೆಗಳನ್ನ ಇಲ್ಲೇ ಇಟ್ಕೊಳ್ಳಿ. ನನ್ನ ಒಡವೆಗಳನ್ನ ಮಾತ್ರ ನಾನು ತಗೊಂಡು ಹೋಗ್ತೀನಿ. ಅದನ್ನ ಇಲ್ಲಿ ಕೊಡಿ ಪುರೋಹಿತ್ರೆ. ಏನೇ ಹುಚ್ಚಿ, ಏನೀ ಕೆಲ್ಸಗಳು? ನಾನಿನ್ಗೇನ್ ಹೇಳಿದೀನಿ, ನೀನ್ ಏನ್ ಮಾಡ್ತಿದ್ಯಾ? ಬಾಲಗಣಪ ಬಂದ್ಬಿಟ್ಯಾ? ನೀನೇನು ಹಗ್ಲು ರಾತ್ರಿ ಏನು ಇಲ್ದೆ ಯಾವಾಗಂದ್ರವಾಗ ಕಾಣಿಸ್ಕೋತ್ಯಾ? ಸರಿ, ಹಾಗಾದ್ರೆ ನಾನ್ ಬರೋದು ನಿನ್ಗಿಷ್ಟ ಇಲ್ಲ ಅನ್ಸುತ್ತೆ. ಅಯ್ಯಯ್ಯೋ, ಹಾಗೆ ಹೇಳ್ಬೇಡ ಸ್ವಾಮಿ. ನಾನು ಒಂದ್ಸಲನಾದ್ರೂ ನನಗೆ ಹೇಳಿದ್ರೆ ಒಳ್ಳೇದಲ್ವಾ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಷ್ಟೇ ಅಷ್ಟೇ. ಅದು ನನ್ ಒಡವೆ, ನಾನ್ ಕೊಟ್ಟಿರೋ ಒಡವೆ. ನನಗ್ ಅಲಂಕಾರ ಮಾಡೋದಿಕ್ಕೆ ನೀನ್ ಯಾಕೆ ಇಷ್ಟೊಂದು ಯೋಚಿಸ್ತಿದ್ಯಾ? ನೀನಲ್ಲಿಟ್ಟೆ ಅಂದ್ರೆ ಅದು 1ಕ್ಕೆ 2 ಪಟ್ಟು ಹೆಚ್ಚಾಗುತ್ತೆ. ನೀನ್ ಅದನ್ನಲ್ಲಿಡು, ನಿನಗೆ ಆ ಒಡವೆನ ದುಪ್ಪಟ್ಟು ಮಾಡಿ ನಾನ್ ನಿನಗೆ ಕೊಡ್ತೀನಿ. ಹೌದಲ್ವಾ ಸ್ವಾಮಿ? ಸರಿ ಸ್ವಾಮಿ, ನಾನು ಹಾಗೆ ಮಾಡ್ತೀನಿ. ಇನ್ನ ಇಲ್ಲೇ ನಿಂತಿದ್ಯಲ್ಲ, ಹೋಗು. ಮತ್ತೆ ನೀವು ಹೊರಟೋಗ್ತೀರೇನೋ ಅಂತ. ಹೋಗ್ದೆ ನಾನು ಇಲ್ಲೇ ಇರ್ತೀನಾ? ಹೇಳ್ ಹೋಗೋಣ ಅಂತ ಬಂದಿದ್ದೀನಿ. ಹೋಗು ಹೋಗು. ಸರಿ ಸ್ವಾಮಿ, ಹೋಗಿಡ್ತೀನಿ. ಪುರೋಹಿತ್ರೆ,
ನನ್ನ ಒಡವೆಗಳಲ್ಲೂ ಕೂಡ ದೇವ್ರಿಗೆ ಅಲಂಕಾರ ಮಾಡಿ. ಇವೆಲ್ಲ ಡಬ್ಬಲ್ ಆದ್ರೆ ಅದೆಲ್ಲ ನನಗೇನೆ. ಅಮ್ಮ, ಇವತ್ತೇ ಪೂಜೆ ಮಾಡೋದ್ರಿಂದ ಒಡವೆನೆಲ್ಲ ಕಳಶದ ಹತ್ರನೇ ಇಡಬೇಕು. ನಾಳೆ ಬೆಳಿಗ್ಗೆ ಮತ್ತೆ ಕಳಶಕ್ಕೆ ಪೂಜೆ ಮಾಡೋವರೆಗೂ ಇದನ್ ತೆಗಿಬಾರ್ದು. ಸಿದ್ದು, ಲಕ್ಷ ಕಟ್ಲೆ ಬೆಲೆ ಬಾಳೋ ಅಂತ ಒಡವೆಗಳು. ಈ ಥರ ಚಾನ್ಸು ಯಾವಾಗಲೂ ಸಿಗಲ್ಲ. ಸಿಕ್ಕಿರೋ ಚಾನ್ಸ್ನ ಬಿಡಬಾರ್ದು. ನೀನದ್ರ ಚಿಂತೆ ಬಿಟ್ಬಿಡು. ನಾಳೆಯಿಂದ ಒಡವೆಗಳು ನಮ್ದು. ನೀವು ಪೂಜೆ ಶುರು ಮಾಡಿ ಪುರೋಹಿತ್ರೆ, ಈಗಲೇ ಹೊತ್ತಾಗಿದೆ. ಆಗ್ಲಿ ಅಮ್ಮ, ಎಲ್ರೂ ಕೂತ್ಕೊಳ್ಳಿ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಕಲ್ಯಾಣ ಗುರವೇ ನಮಃ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿः ಸೇದಸಾದನಂ. ಆಫೀಸರ್, ನಂಗೆ ಯಾಕೋ ಅನುಮಾನ ಬರ್ತಿದೆ. ಸಿದ್ದು ಕಾಣಿಸ್ತಾ ಇಲ್ಲ. ಕಲ್ಯಾಣಿ, ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ. ಹಲೋ,
ಒಂದು ನಿಮಿಷ ಲೈನಲ್ಲೇ ಇರಿ. ಶೌರ್ಯ ಹೋಗಿ ಸಿದ್ದು ಆ ಹುಲಿಯನ್ ಜೊತೆ ಮಾತಾಡ್ತಿರೋದನ್ನ ನೋಡಿದ್ರೆ ಸಂಪದ, ಪೂಜೆ ಮಾಡುವಾಗ ಹೇಳೋದ್ ಯಾಕೆ? ಎದ್ದೇಳ್ಬಾರ್ದು, ಕೂತ್ಕೋ. ಇಲ್ಲಿರೋದ್ರಲ್ಲಿ ಎಲ್ಲಾನು ಹಣ್ಣಲ್ಲ, ಒಂದು ಹಣ್ಣಲ್ಲಿ ಬಾಂಬ್ ಇದೆ. ನೆಕ್ಸ್ಟ್ ಏನ್ ಮಾಡೋದು? ಒಡವೆಗಳಿದೆ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಒಡವೆಗಳು. ಮೊದಲು ಅದನ್ನು ಈಸಿಯಾಗಿ ಎತ್ಬಿಡೋಣ. ಅದಾದ್ಮೇಲೆ ಅದೇನೋ ಊಟದ ಕಾರ್ಯಕ್ರಮ ಬೇರೆ ಇಟ್ಕೊಂಡಿದ್ದಾರೆ. ಪೂಜೆ ಮುಗಿಯೋ ಅಷ್ಟರಲ್ಲಿ ಅವರೆಲ್ರಿಗೂ ಮುಕ್ತಿ ಕೊಡಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಅದಕ್ಕೆ ಪೂಜೆ ಮುಗಿಯೋದು, ಎಲ್ರನ್ನು ಮೇಲ್ ಕಳಿಸೋದು ಒಂದೇ ಸರಿ ನಡೆಯುತ್ತೆ. ಓಕೆ ಸರ್. ಅಮ್ಮ, ನಿಮ್ ಯಜಮಾನ್ರನ್ನ ಕರ್ಕೊಂಡ್ ಬನ್ನಿಮ್ಮ. ನೀವೇನ್ರಿ ಪುರೋಹಿತ್ರೆ, ಈ ಪೂಜೆ ನಂದು. ಯಾರಿದ್ರು ಇಲ್ಲ ಅಂದ್ರೂ ನಾನಿದ್ದೀನಲ್ಲ. ನಿಮ್ ಮಗನೇ ಅಲ್ವಮ್ಮ? ನಿಮ್ ದಂಪತಿಗಳ ಜೊತೆ ಆ ದಂಪತಿಗಳು ಕೂಡ ಕೂತ್ಕೊಂಡು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಯಜಮಾನ್ರನ್ನು ಕರ್ಕೊಂಡ್ ಬರ್ತೀನಿ. ಈ ತರ ಪೂಜೆಯಲ್ಲಿ ಭಾಗವಹಿಸಿದ್ರೆ ಪುಣ್ಯ ಬರುತ್ತೆ. ಅಯ್ಯೋ ಪುರೋಹಿತ್ರೆ, ಉಂಡೆಗಳನ್ನ ತರೋದನ್ನ ಮರ್ತು ಬಿಟ್ಟೆ. ಒಂದ್ ನಿಮಿಷ ಇರಿ. ಯಾರವನು? ಅವನ ನನ್ನ ಫ್ರೆಂಡ್. ನಾವಿಬ್ರು ಸೇರಿ ಬೇರೆ ಯಾವ್ದಾದ್ರು ಕೆಲಸ ಹುಡುಕ್ತಾ ಇದ್ವಿ. ಅವನಿಗೆ ಗೊತ್ತಿರೋರ್ ಹತ್ರ ಕೆಲಸ ಕೊಡಿಸ್ತೀನಿ ಅಂತಿದ್ದ. ಅದ್ರ ಬಗ್ಗೆನೇ ಮಾತಾಡಕ್ ಬರ್ತೀನಿ ಅಂದಾಗ, ಹೇಗಿದ್ರು ಬರ್ತಿದ್ಯಲ್ಲ, ಪೂಜೆಗೆ ಫ್ರೂಟ್ಸ್ ತಗೊಂಬ ಅಂತ ಹೇಳ್ದೆ. ತಗೊಂಬಂದ್ ಕೊಟ್ಟ. ಇದನ್ನ ಪೂಜೆಗೆ ಇಡೋಣ ಅಂತ, ಏನೋ ನನ್ನ ಕೈಲಾದಷ್ಟು ಮಾಡೋಣ ಅಂತ. ಆದ್ರೂ ಆಲ್ರೆಡಿ ನೀನು ಮೆಕ್ಯಾನಿಕ್ ಶಾಪಲ್ಲಿ ಕೆಲಸ ಮಾಡ್ತಿದ್ಯಲ್ಲ. ಅದೇನ್ ಪರ್ಮನೆಂಟ್ ಜಾಬ್ ಅಲ್ವಲ್ಲ ಶೌರ್ಯ. ನಿನಗೆ ಜಾಸ್ತಿ ದಿನ ಕಷ್ಟಪಟ್ಟು ಕೆಲಸ ಮಾಡಿ ಅಭ್ಯಾಸ ಇಲ್ವಲ್ಲ. ಈಸಿಯಾಗಿ ಬದುಕಿ ಅಭ್ಯಾಸ ಇರೋನು ನೀನು.
ಅಷ್ಟು ಬೇಗ ಕಷ್ಟ ಅಭ್ಯಾಸ ಆಗತ್ತಾ? ಚೇಚೆ, ಹಾಗೇನಿಲ್ಲ ಶೌರ್ಯ. ನಾನು ಮುಂಚಿನ ಥರ ಇಲ್ಲ. ಕಷ್ಟಪಟ್ಟು ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಜವಾಗ್ಲೂ ನೀನು ಕೆಲಸ ಮಾಡಬೇಕು ಅಂತಿದ್ರೆ ಎಲ್ಲೋ ಯಾಕೆ? ಅನುಪ ಮಾಮ ಅಂಗಡಿ ಇಟ್ಟಿದಾರಲ್ಲ, ಅಲ್ಲೇ ಕೆಲಸ ಮಾಡ್ಬೋದು. ಶೌರ್ಯ, ನಾವು ನಿಮ್ಗೆ ಎಷ್ಟೇ ದ್ರೋಹ ಮಾಡಿದ್ರು ನೀವದನ್ನ ಮನ್ಸಲ್ಲಿ ಇಟ್ಕೊಳ್ದೇ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಅವ್ರಿಗೆ ಕೆಲಸ ಇಲ್ಲದೆ ಇದ್ದಿದ್ದಕ್ಕೆ ಮನೇಲೇ ಇದ್ದು ಕೆಲಸ ಮಾಡ್ಕೊಳ್ಳೋ ಅಂತ ಅವಕಾಶ ಕೊಡ್ತಿದ್ಯಾ. ಥ್ಯಾಂಕ್ ಯು ವೆರಿ ಮಚ್.